ಅದಕ್ಕೆ ಇಲ್ಲಿ ನಾನು ನಮಸ್ಕಾರ ವೀಕ್ಷಕರೇ, ಮನೆಯಲ್ಲಿ ದೇವರಿಗೆ ಹೊಡೆದಂತಹ ತೆಂಗಿನಕಾಯಿ ವೇಸ್ಟ್ ಮಾಡದೆ ಮತ್ತೆ ಹೋಲ್ಸ್ ಇರಬಾರ್ದು. ಇಲ್ಲ ಅಂತಂದ್ರೆ ಮನೆಯಲ್ಲಿ ಕೊಬ್ಬರಿ ಜಾಸ್ತಿ ಇದ್ದಾಗ ಕೊಬ್ಬರಿಯನ್ನು ಒಣಗಿಸಿ ಮಿಲ್ಲಲ್ಲಿ ಹಾಕ್ಸ್ಕೊಂಡ್ಬಂದು ಕೊಬ್ಬರಿ ಎಣ್ಣೆಯನ್ನು ಪ್ರಿಪೇರ್ ಮಾಡ್ಕೊತೀವಿ. ಕೊಬ್ಬರಿ ಸರಿಯಾಗಿ ಒಣಗಿಲ್ಲ ಅಂತಂದರೆ ಆಯಿಲ್ ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇಲ್ಲಿ ನಾವು ಕೊಬ್ಬರಿಯನ್ನು ಒಣಗಿಸದೆ ಪರಿಶುದ್ಧವಾದಂತಹ ಕೊಬ್ಬರಿ ಎಣ್ಣೆಯನ್ನು ಯಾವ ಥರ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಕೊಬ್ಬರಿ ಎಣ್ಣೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 4 ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಬಲ್ತಿರ್ತಕ್ಕಂತಹ ತೆಂಗಿನಕಾಯಿ ತೊಗೊಂಡ್ರೆ ಆಯಿಲ್ ತುಂಬ ಚೆನ್ನಾಗಿ ಬರುತ್ತೆ. ಇವನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ತೆಳುವಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ತುರಿದು ಬಿಟ್ಟು ಬೇಕಾದರೂ ಪ್ರಿಪೇರ್ ಮಾಡ್ಕೋಬೋದು. ಈ ಥರ ಕಟ್ ಮಾಡಿರುವಂಥದ್ದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇವನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ರುಬ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸಿ ಈ ಥರ ಚೆನ್ನಾಗಿ ರುಬ್ಕೊಂಡು ನೋಡಿ ಇವನ್ನು ಶೋಧಿಸ್ಕೋಬೇಕಾಗುತ್ತೆ. ನಾವು ಟೀ ಶೋಧಿಸ್ಕೊತೀವಲ್ಲ ಅದರಲ್ಲಿ ಕೂಡ ಶೋಧಿಸ್ಕೋಬೋದು. ಅದರಲ್ಲಾದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿರ್ತಕ್ಕಂತಹ ಒಂದು ವೇಲ್ ತಗೊಳ್ಳಿ. ಇಲ್ಲ ಅಂತಂದರೆ ಯಾವುದೇ ಕ್ಲಾತನ್ನು ಚೆನ್ನಾಗಿರ್ತಕ್ಕಂಥದ್ದನ್ನು ತಗೊಂಡು ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಹಿಂಡಿದ ಹಾಲನ್ನು ತೆಗಿಬೇಕಾಗುತ್ತೆ. ಎಷ್ಟು ಸಾಧ್ಯ ಆದರೆ ಅಷ್ಟು ಗಟ್ಟಿಯಾಗಿ ಹಿಂಡಿದ ಹಾಲನ್ನು ತೆಗಿಬೇಕು. ನಾವು ಸ್ಟ್ರೈನರಲ್ಲಿ ಹಾಕಿ ಮೇಲ್ಗಡೆಯಿಂದ ಸ್ಪೂನಲ್ಲಿ ಪ್ರೆಸ್ ಮಾಡ್ತಾಯಿದ್ರೆ ಆ ಥರ ಕೂಡ ತೆಗಿಬೋದು. ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ, ಬಟ್ಟೆಯಲ್ಲಾದರೆ ಈ ಥರ ಚೆನ್ನಾಗಿ ನೀಟಾಗಿ ಹಿಂಡ್ಕೋಬೋದು. ಈ ಥರ ಉಳಿದಿರುವಂಥದ್ದನ್ನು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಕೂಡ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಈ ಥರ 2 ಟೈಮ್ಸ್ ರುಬ್ಕೋಬೇಕಾಗುತ್ತೆ. ಫ್ರೆಶ್ ಆಗಿ ನಾವು ಕೊಬ್ಬರಿಯನ್ನು ಒಂದ್ಸಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ನಾವು ಹಾಲನ್ನು ತೆಗಿತೀವಿ. ಸೆಕೆಂಡ್ ಟೈಮ್ ಉಳಿದಿರುವಂಥದ್ದನ್ನು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ನೋಡಿ ಎಷ್ಟು ಸಾಧ್ಯ ಆದರೆ ಅಷ್ಟು ಚೆನ್ನಾಗಿ ಈ ಥರ ಗಟ್ಟಿಯಾಗಿ ಹಿಂಡಿದ ಹಾಲನ್ನು ತೆಗಿಬೇಕು. ತಗೊಂಡಿರ್ತಕ್ಕಂತಹ ಎಲ್ಲ ಕೊಬ್ಬರಿಯನ್ನು ಇದೇ ಪ್ರೊಸೆಸ್ಸಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಇದನ್ನು 7-8 ಗಂಟೆ ಹಾಗೆ ಬಿಟ್ಟರೆ ಕೆನೆ ಥರ ಕಟ್ಟುತ್ತೆ. ಅದನ್ನು ಎತ್ಕೊಂಡು ನಾವು ಕಾಯಿಸ್ಕೋಬೋದು. ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ 5-6 ಗಂಟೆ ಹಾಗೆ ಬಿಟ್ಟರೆ ಈ ಕೆನೆ ಎಲ್ಲ ಗಡ್ಡೆ ಥರ ಕಟ್ಕೊಂಡ್ಬಿಡುತ್ತೆ. ಸೊ ಅದನ್ನು ಎತ್ಕೊಂಡು ನಾವು ಕಾಯಿಸ್ಕೋಬೋದು. ಇನ್ನೊಂದು ಈಸಿ ಮೆಥಡ್ ಅಂತಂದರೆ, ಸೊ ಎಲ್ಲರ ಮನೆಗಳಲ್ಲೂ ಫ್ರಿಜ್ಗಳು ಇರುವುದಿಲ್ಲ. ಸೊ ಫ್ರಿಜ್ ಇಲ್ಲದೆ ಇರೋರು ಕೂಡ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಕವರನ್ನು ತಗೊಂಡಿದ್ದೀನಿ. ಕವರ್ ಚೆನ್ನಾಗಿರಬೇಕು, ಹೋಲ್ಸ್ ಇರಬಾರ್ದು. ಕವರ್ನಲ್ಲಿ ನಾವು ತರಕಾರಿ ಎಲ್ಲ ತಗೊಂಡು ಬಂದಿರ್ತೀವಲ್ವ, ಅಂತಹ ಕವರನ್ನು ತಗೊಂಡ್ರೆ ಸಾಮಾನ್ಯವಾಗಿ ಅದರಲ್ಲಿ ಹೋಲ್ಸ್ ಬಿದ್ದೇ ಇರುತ್ತೆ. ಸೊ ಹಾಗಾಗಿ ಹೊಸ ಕವರನ್ನು ತಗೊಂಡ್ರೆ ಒಳ್ಳೆಯದು. ಇಲ್ಲಿ ನೀವು ನೋಡ್ತಿರ್ಬೋದು, ಪ್ರಿಪೇರ್ ಮಾಡಿಟ್ಟಿರುವಂತಹ ಎಲ್ಲ ಕೊಬ್ಬರಿ ಹಾಲನ್ನು ಒಂದೇ ಕವರಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ನಾನು ಚೆನ್ನಾಗಿರ್ತಕ್ಕಂತಹ ಕವರನ್ನೇ ತಗೊಂಡೆ. ಸೊ ಮನೆಯಲ್ಲಿರುವಂಥದ್ದು ಹೋಲ್ಸ್ ಏನಿಲ್ಲ ಅಂತ ತಗೊಂಡೆ. ಆದರೆ ನೋಡಿ, ಚಿಕ್ಕ ಹೋಳಿತ್ತು, ಇದು ಸೋರ್ತಾ ಇದೆ. ಈಗ ನಾನು ಏನು ಮಾಡಿದ್ದೀನಿ ಅಂತಂದರೆ ಡಬಲ್ ಕವರ್ ಹಾಕ್ಕೊಂಡಿದ್ದೀನಿ. 2 ಕವರ್ ಹಾಕಿಬಿಟ್ಟು ಕವರ್ ಚೇಂಜ್ ಮಾಡಿಬಿಟ್ಟೆ. ಸೊ ಇವಾಗ ಇದನ್ನು ಚೆನ್ನಾಗಿ ಕಟ್ ಹಾಕಬೇಕು. ಅಂದರೆ ಲೀಕ್ ಆಗಬಾರ್ದು ಈ ಹಾಲು ಅನ್ನೋದು. ಒಂದು ದಾರದಿಂದ ಈ ಥರ ಚೆನ್ನಾಗಿ ಟೈಟಾಗಿ ಕಟ್ಟಬೇಕಾಗತ್ತೆ. ಸೊ ಅದಕ್ಕೆ ಹೇಳಿದ್ದು ಹೊಸ ಕವರ್ ತಗೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ಹಳೆ ಕವರು ಮನೆಯಲ್ಲಿರುವಂಥದ್ದು ಆಗ್ತಾನೆ ತಂದಿದ್ರೂ ಏನಾದರೂ ಅದರಲ್ಲಿ ವಸ್ತುಗಳು ಹಾಕ್ಕೊಂಡು ತಂದಿದ್ರೆ ಸೊ ಹೋಲ್ಸ್ ಅನ್ನೋದು ಬಿದ್ದಿರುತ್ತೆ. ಹಾಗಾಗಿ ಹೊಸ ಕವರ್ಗಳಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ನೋಡಿ, ಈ ಥರ ಇವಾಗ ನೋಡಿ ಇದು ಲೀಕ್ ಆಗ್ತಿಲ್ಲ. ಈಗ ಇದನ್ನು ಒಂದು ಕಿಟಕಿ ಕಂಬಿಗೋ ಇಲ್ಲ ಅಂತಂದರೆ ನೋಡಿ, ನಾನು ಹೊರಗಡೆ ಒಂದು ಕಟ್ಟಿಗೆಗೆ ಕಟ್ ಹಾಕಿದ್ದೀನಿ. ಇದು ಬಿದ್ದೋಗೋ ಥರ ಇರಬಾರ್ದು, ಚೆನ್ನಾಗಿ ಕಟ್ ಹಾಕಬೇಕಾಗತ್ತೆ. ಸೊ ಕಿಟಕಿ ಕಂಬಿಗಾದರೂ ಕಟ್ಬೋದು. ಇಲ್ಲ ಅಂತಂದರೆ ಮನೆಯಲ್ಲಿ ಎಲ್ಲಾದರೂ ಮೊಳೆ ಹೊಡೆದಿರ್ತಾರಲ್ಲ, ಸೊ ಅಲ್ಲೂ ಕೂಡ ಇದನ್ನು ಈ ಥರ ಕಟ್ ಹಾಕ್ಬೋದು. ನೋಡಿ, ಒಂದು 7-8 ಗಂಟೆ ಆದಮೇಲೆ ನೋಡಿ ಇದು ಕೆನೆ ಥರ ಕಟ್ಕೊಂಡಿದೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು. ಇಲ್ಲಿ ನಾನು ಡಬಲ್ ಕವರ್ ಹಾಕಿರೋದ್ರಿಂದ ಸರಿಯಾಗಿ ಗೊತ್ತಾಗ್ತಿಲ್ವೇನೋ ಅನಿಸ್ತಾ ಇದೆ. ನೋಡಿ, ಆ ಕೆನೆ ಥರ ಮೇಲ್ಗಡೆ ಕಟ್ಕೊಂಡಿದೆ ನೋಡಿ, ಹಾಫ್ ಪಾರ್ಟು. ಇನ್ನು ಹಾಫ್ ಪಾರ್ಟಲ್ಲಿ ನೋಡಿ ನೀರು ಥರ ಇದೆಯಲ್ವಾ, ಸೊ ಆ ನೀರನ್ನೆಲ್ಲ ತೆಗೆದು ಬಿಡಬೇಕು. ನೋಡಿ, ನಾನು ಈಗ ಆ ನೀರನ್ನು ತೆಗೆದು ಬಿಡ್ತಾ ಇದ್ದೀನಿ. ಕೆಳಗಡೆ ಸಿಸರಲ್ಲಿ ಸಣ್ಣದಾಗಿ ಒಂದು ಹೋಲ್ ಮಾಡಿದ್ರೆ ಆ ನೀರೆಲ್ಲ ಬಂದುಬಿಡುತ್ತೆ. ಸೊ ಅದರ ಸಮೇತ ಕೆನೆ ಕೂಡ ಬಂದುಬಿಡುತ್ತೆ. ಸೊ ನೋಡಿಕೊಂಡು ನೀರನ್ನು ಮಾತ್ರ ತೆಗಿಬೇಕು. ಈಗ ನೋಡಿ, ನೀರನ್ನು ತೆಗೆದಿದ್ದಾಯಿತು. ಈಗ ಒಂದು ಬಾಣಲೆಯಲ್ಲಿ ಈ ಕೆನೆಯನ್ನು ಹಾಕ್ತಾಯಿದ್ದೀನಿ. ಮೇಲ್ಗಡೆ ಕಟ್ ಮಾಡಿಕೊಂಡು ಸೊ ಉಲ್ಟಾ ಮಾಡಿ ಇದನ್ನು ಈ ಕೆನೆಯನ್ನು ಇದರಲ್ಲಿ ಹಾಕ್ತಿದ್ದೀನಿ. ನೋಡಿ, ಇದು ಎಷ್ಟೊಂದು ಕ್ರೀಮಿ ಆಗಿದೆಯೋ ಅಲ್ವಾ. ಸೊ ನಾವು ಎಲ್ಲ ಹಾಲನ್ನು ಒಂದು ಬಾಣಲೆಯಲ್ಲಿ ಹಾಕಿ ಕಾಯಿಸ್ಕೋಬೋದು, ತೊಂದರೆ ಏನಿಲ್ಲ. ಏನಾಗುತ್ತೆ ಅಂತಂದರೆ ತುಂಬ ಟೈಮ್ ಹಿಡಿಸುತ್ತೆ ಈ ಥರ ಮಾಡೋದ್ರಿಂದ. ಸೊ ಹಾಗಾಗಿ ಕವರಲ್ಲಿ ಹಾಕಿ ಕೆನೆ ಥರ ಕಟ್ಟುತ್ತಲ್ಲ, ಸೊ ಅದನ್ನು ಕಾಯಿಸ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ನೋಡಿ, ನಾನು ಈಗ ಬಾಣಲೆಯಲ್ಲಿ ಹಾಕಿ ಇದನ್ನು ಕಾಯಿಸ್ಕೊತಾ ಇದ್ದೀನಿ.
ಇದನ್ನು ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಬರ್ತಾ ಇದು ನೋಡಿ ಈ ಥರ ಆಗುತ್ತೆ. ನೋಡಿ ನಾವು ಬೆಣ್ಣೆಯನ್ನು ಕರಗಿಸ್ಕೊಂಡು ತುಪ್ಪವನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊತೀವೋ ಅದೇ ಥರನೇ ಪ್ರಿಪೇರ್ ಮಾಡ್ಕೊಳ್ಳೋದು. ನೋಡಿ ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಕ್ಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ಇದು ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಈಗ ನಾವು ಶೋಧಿಸ್ಕೊಳ್ಳೋಣ. ನೋಡಿ ಈ ಗಸಿ ಅನ್ನೋದು ಈ ಕಲರಲ್ಲಿ ಇರಬೇಕಾಗುತ್ತೆ. ಈ ಗಸಿ ಅನ್ನೋದು ಹಸಿ ಆಗಿದ್ರೆ ಕೊಬ್ಬರಿ ಎಣ್ಣೆ ಬೇಗ ಕೆಟ್ಟೋಗುತ್ತೆ. ಈ ಪರಿಶುದ್ಧವಾದಂತಹ ಕೊಬ್ಬರಿ ಎಣ್ಣೆಯನ್ನು ಕೈಕಾಲಿಗೆಲ್ಲ ಹಚ್ಕೋಬಹುದು, ಮತ್ತೆ ಮಕ್ಕಳಿಗೆ ಬಾಡಿ ಮಸಾಜ್ ಕೂಡ ಮಾಡಬಹುದು, ಮತ್ತೆ ತಲೆಗೆಲ್ಲ ಅಪ್ಲೈ ಮಾಡ್ಕೋಬಹುದು. ಮತ್ತೆ ತಮಿಳಿಯನ್ಸ್ ಕೇರಳದವರಾದ್ರೆ ಇದನ್ನ ಅಡುಗೆಗಳೆಲ್ಲ ಯೂಸ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ಮನೆಯಲ್ಲಿ ಬಿಸಿಲಿನ ಅವಶ್ಯಕತೆ ಇಲ್ಲದೆ ಪರಿಶುದ್ಧವಾದಂತಹ ಕೊಬ್ಬರಿ ಎಣ್ಣೆಯನ್ನು ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ. ಸೊ ಈ ಥರ ಕೊಬ್ಬರಿ ಎಣ್ಣೆಯನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.